नाजरीन आदाब, साहिल ऑनलाइन की खास खबर के साथ मैं ताजीम काजी पहली मर्तबा आपकी खिदमत में हूँ हाजिर। आइए सबसे पहले डालते हैं खबर की सुर्खी पर नजर। मंगलूर और अतराफ में नहीं रुक रही है गुंडागर्दी की वारदातें। आज बंटवाल में हुआ 2 नौजवानों पर तलवार से हमला, एक जांबहा दूसरा शदीद जख्मी। वारदात के बाद हालात कशीदा, 5 ताल्लुकात में इम्तिनाई अहकामात नाफिज। This video is brought to you by Ours Real Estate, Dubai. मंगलूर और अतराफ के इलाकों में पे दर पे रूनमा होने वाले पुरतशद्दुद वाक़यात का सिलसिला थमने का नाम नहीं ले रहा है। ताज़ा वारदात मंगल की शाम दक्षिण कन्नड़ा जिला के बंटवाल ताल्लुके में पेश आई, जहां तलवारों से किए गए एक बहीमाना हमले में एक नौजवान जाबहा और दूसरा शदीद जख्मी हो गया। यह हमला उस वक्त किया गया जब दोनों नौजवान एक पिकअप गाड़ी से रेत उतारने में मसरूफ थे। जांबहक नौजवान की शनाख्त अब्दुर्रहमान के तौर पर की गई है, जबकि हमले में कलंदर शाफई शदीद जख्मी हुआ है, जिसे फौरी तौर पर अस्पताल मुंतकिल किया गया, जहां उसकी हालत तशवीशनाक बताई जा रही है। आईनी शाहिदीन के मुताबिक 2 हमलावर मोटरसाइकिल पर सवार होकर मौके पर पहुंचे और अचानक तलवारों से हमला करके फरार हो गए। वाकये के बाद आवाम में सख्त नाराजगी फैल गई, क्योंकि जिला में 1 माह के दौरान पेश आने वाला ये तीसरा कत्ल का वाकया है। इलाके की संगीन सूरत हाल के पेश नजर दक्षिण कन्नड़ा जिला इंतजामिया ने भारतीय नागरिक सुरक्षा संहिता 2023 की दफा 163 के तहत इम्तिनाई अहकामात नाफिज कर दिए हैं। डिस्ट्रिक्ट मजिस्ट्रेट व इंचार्ज डिप्टी कमिश्नर डॉक्टर आनंद ने 27 मई को इस सिलसिले में हुक्मनामा भी जारी किया है, जिसके मुताबिक यह अहकामात 27 मई शाम 6 बजे से लेकर 30 मई शाम 6 बजे तक नाफिजुल अमल रहेंगे और इनका इतलाक बंटवाल, पुत्तूर, बेलतंगड़ी, कडबा और सुल्लिया ताल्लुकात पर होगा। इस दौरान किसी भी किस्म के अवामी इज्तिमा, एहतिजाज या रैली पर मुकम्मल पाबंदी आयद रहेगी। वाक़ये को लेकर नाराज अवाम का कहना है कि नफरत अंगेज तकारीर के खिलाफ कोई कार्रवाई न होने की वजह से 2 फिरकों के दरमियान कशीदगी बढ़ती ही जा रही है। ಸಂದರ್ಭದಲ್ಲಿ ಸಂಘ ಪರಿವಾರಕ್ಕೆ ಸೇರಿದಂತಹ ಸುಮಾರು 10-15 ಮಂದಿಯ ಗೂಂಡಾಗಳ ಕಿಡಿಗೇಡಿಗಳ ಪಡೆ ಏಕಾಏಕಿಯಾಗಿ ಅಲ್ಲಿ ತಳವಾರನ್ನು ಹಿಡ್ಕೊಂಡು ಅವರ ಮೇಲೆ ದಾಳಿ ಮಾಡಿದ್ದಾರೆ। ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು, ಕೆಲವು ಕಿಡಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ। ಒಬ್ಬ ರೌಡಿ ಶೀಟರ್ ಹೆಣವಾದಾಗ, ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ। ಆಮೇಲೆ ಕೆಲವು ಏನು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ। ಮೊನ್ನೆ ತಾನೇ ಬಜ್ಪೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ಸಂಘ ಪರಿವಾರದ ಮುಖಂಡ ಬಹಳ ಬಹಿರಂಗವಾಗಿ ಇಲ್ಲಿ ರಕ್ತ ಕೊಡಲಿಕ್ಕೆ ನಾವು ತಯಾರಿದ್ದೇವೆ, ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ। ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ। ಮತ್ತೊಂದು ಕಡೆಯಲ್ಲಿ ಭರತ್ ಕುಂಟೇಳ್ ಅಂತ ಹೇಳುವಂತಹ ಮತ್ತೊಬ್ಬ ಗೂಂಡ ಕಿಡಿಗೇಡಿ ಪುತ್ತೂರಲ್ಲಿ ಭಾಷಣ ಮಾಡ್ತಾ ನಾವು ಅದಕ್ಕೆ ಸೇಡು ತೀರಿಸ್ತೇವೆ, ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ತಲೆಯನ್ನು ನಾವು ಕತ್ತರಿಸ್ತೇವೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಬೆದರಿಕೆ ಆಗ್ತಾ ಇದ್ದಾರೆ। अवामी हल्के पुलिस व इंतजामिया से मुतालबा कर रहे हैं कि सिर्फ हमलावरों पर ही नहीं बल्कि नफरत फैलाने वालों के खिलाफ भी सख्त से सख्त कार्रवाई की जाए, ताकि इस तरह के अफसोसनाक वाक़यात थम जाएं। ರಾಜ್ಯದ ಗೃಹ ಸಚಿವರು ಮಂಗಳೂರಲ್ಲಿ ಬಂದು ಇಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೆಸ್ತಾರೆ। ಆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಮಂಗಳೂರಿನಲ್ಲಿ ನಾವು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತೇವೆ ಅಥವಾ ಅಂತ ಒಂದು ವಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ। ಇಲ್ಲಿ ಇವರು ಒಂದು ವಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ ಹೇಳಿ ಹೋದ ನಂತರ ಇಲ್ಲಿ 45 FIRಗಳಾಗಿದೆ। ಇಲ್ಲಿ
ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಏನು ರಾಜಾರೋಷವಾಗಿ ಇವರು ಕಮೆಂಟ್ಗಳನ್ನು ಮಾಡುವಾಗ ಇಂಥವರ ಹೆಸರನ್ನು ಹೇಳಿಕೊಂಡು ನಾವು ತಲೆದೆಗಿದ್ದೇವೆ, ಮತ್ತೊಂದು ಅವರನ್ನು ಕೊಲ್ತೇವೆ ಅಂತ ಬೆದರಿಕೆ ಹಾಕುವಾಗ ಅವರ ವಿರುದ್ಧ 45 ಕಡೆಗಳಲ್ಲಿ FIR ದಾಖಲಾದರೂ ಕೂಡ ಒಂದಿಬ್ಬರನ್ನು ಬಿಟ್ಟರೆ ಯಾರನ್ನು ಕೂಡ ಇವತ್ತಿನವರೆಗೆ ಬಂಧನ ಮಾಡಲಿಲ್ಲ. ಕೇಳುವಾಗ ಹೇಳುವಂಥದ್ದು ಬಂಧನ ಮಾಡಲಿಕ್ಕೆ ನಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಲ್ಲಿ ಬಂಧನ ಮಾಡುವುದಾದರೆ ಸಂಘ ಪರಿವಾರಕ್ಕೆ ಬೇರೆನೇ ಕಾನೂನಿದೆಯಾ? ಇವತ್ತೇ ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಈ ಕಾಂಗ್ರೆಸ್ ಸರ್ಕಾರ ಇರುವಂತಹ ಈ ರಾಜ್ಯದಲ್ಲಿ ಈ ರೀತಿಯಾದಂತಹ ಹಲ್ಲೆಗಳು ಇವತ್ತು ಮುಸಲ್ಮಾನರ ಮೇಲೆ ನಡೀತಾ ಇದೆ, ಮಾರಕವಾದ ದಾಳಿಗಳು ಮಾಡ್ತಾ ಇದೆ, ಇಲ್ಲಿ ಮುಸ್ಲಿಂ ಯುವಕರನ್ನು ಹತ್ಯೆ ಮಾಡ್ತಾ ಇದೆ. ಇಲ್ಲಿ ಆಂಟಿ ಟಾಸ್ಕ್ ಫೋರ್ಸ್ ಯಾವಾಗ ರಚನೆ ಮಾಡ್ತೀರಿ? ಇನ್ನೊಂದು ಹೆಣ ಬೀಳ್ಬೇಕು ಆಂಟಿ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕಾದ್ರೆ, ಅಥವಾ ಇನ್ನೆರಡು ಹೆಣ ಬಿದ್ದರೆ ಮಾತ್ರ ಇವರು ರಚನೆ ಮಾಡುವಂಥದ್ದ? ಅಥವಾ ಇಲ್ಲಿನ ಮುಸಲ್ಮಾನ ನಾಯಕರನ್ನು ಸಮಾಧಾನ ಮಾಡಲಿಕ್ಕೆ ಹೋಮ್ ಮಿನಿಸ್ಟ್ರಿಯಲ್ಲಿ ಬಂದು ಹೇಳಿಕೆ ಕೊಟ್ಟು ಹೋದಂಥದ್ದು ನಮಗೆ ಕೇಳಲಿಕ್ಕೆ ಇರುವಂಥದ್ದು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ 15 ಮಂದಿ ಬಹಳ ವ್ಯವಸ್ಥಿತವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಪ್ಲಾನ್ ಆಗಿಕೊಂಡು ಈ ಹತ್ಯೆಯನ್ನು ಮಾಡಿದ್ದಾರೆ. हमारी ये वीडियो आपको कैसी लगी कमेंट करके जरूर बताएं और इस तरह की मजीद खबरों के लिए साहिल ऑनलाइन यूट्यूब चैनल को सब्सक्राइब करना ना भूलें।